ನಕ್ಷತ್ರ ನಾಡಿ ನೇರ ಪ್ರಸಾರ ವಿಶೇಷ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಖ್ಯಾತ ಗುರೂಜಿ ಆಗಿರುವಂತ ದಿನೇಶ್ ಗುರೂಜಿ ಇರ್ತಾರೆ. ಇವತ್ತಿನ ಟಾಪಿಕ್ ಏನಪ್ಪಾ ಅಂತಂದ್ರೆ ಮನೆಯಲ್ಲಿ ಎಲ್ಲರೂ ಕೂಡ ಮನೆ ಕಟ್ಟುವ ಮುನ್ನ ವಾಸ್ತು ಪ್ರಕಾರನೇ ಮನೆ ಕಟ್ಟಬೇಕು ಅಂತೇಳಿ ವಾಸ್ತುಶಾಸ್ತ್ರವನ್ನ ಕೇಳ್ತಾರೆ. ಹಾಗಾದ್ರೆ ಈ ವಾಸ್ತುಶಾಸ್ತ್ರವನ್ನ ಕಂಡು ಹಿಡಿದಿದ್ದು ಯಾರು? ಇದು ನಿಜಾನ? ನಿಮ್ಮ ಮನೆಯ ವಾಸ್ತು ಹೇಗಿರಬೇಕು? ಇದೆಲ್ಲದರ ಬಗ್ಗೆನೂ ಸಂಪೂರ್ಣ ಮಾಹಿತಿಯನ್ನ ದಿನೇಶ್ ಗುರೂಜಿ ಕೊಡ್ತಾರೆ. ಜೊತೆಗೆ ನೀವು ಕೂಡ ನಕ್ಷತ್ರ ನಾಡಿ ಜ್ಯೋತಿಷ್ಯ ಕ್ಲಾಸಸ್ ಅನ್ನ ತೆಗೆದುಕೊಳ್ಬೇಕು ಅಂತಂದ್ರೆ ಏಪ್ರಿಲ್ 20ರಿಂದ ಕ್ಲಾಸಸ್ ಶುರುವಾಗುತ್ತೆ. ನೀವು ಕೂಡ ಜಾಯಿನ್ ಆಗಬಹುದು. ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಗುರೂಜಿಯನ್ನ ಸ್ವಾಗತ ಮಾಡೋಣ. ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ಗುರೂಜಿ. ಪ್ರತಿಯೊಬ್ಬರು ಕೂಡ ಮನೆ ಕಟ್ಟುವಂಥ ಸಂದರ್ಭದಲ್ಲಿ ವಾಸ್ತು ಪ್ರಕಾರ ಎಲ್ಲವೂ ಇರಬೇಕು ಅಂತೇಳಿ ಅಂತಾರೆ. ಹಾಗಾದ್ರೆ ಈ ವಾಸ್ತುಶಾಸ್ತ್ರ ಕಂಡು ಹಿಡಿದಿದ್ಯಾರೋ? ಇದು ನಿಜಾನ? ಮತ್ತೆ ತಮ್ಮ ಮನೆಯ ವಾಸ್ತು ಹೇಗಿದ್ರೆ ಚಂದ, ಎಲ್ಲವೂ ಅನುಕೂಲ ಆಗುತ್ತೆ ಅಂತ? ಭಾಳ ಒಳ್ಳೆ ಪ್ರಶ್ನೆ. ಇದೆಲ್ಲರಿಗೂ ಕೂಡ ಈಗ ಈ ಪ್ರಶ್ನೆ ಯಾರ್ಯಾರು ನೋಡ್ತಾ ಇರ್ತಾರೆ, ಎಲ್ಲ ಯೋಚನೆ ಮಾಡ್ತಾರೆ, ಯಾರು ಕಂಡುಹಿಡಿದಿದ್ದು ವಾಸ್ತು ಅಂತ. ಹಾಗೆ ನಾವು ಸಾಕಷ್ಟು ವಿಚಾರಕ್ಕೆ ಕೇಳಿದಾಗ ಸಂಖ್ಯೆಗಳು ಕಂಡುಹಿಡಿದು ಯಾರು, 1 2 3 ಅಂತ ಕಂಡುಹಿಡಿದು ಯಾರು, ಈ ಕಂಡುಹಿಡಿದವ್ರು ಯಾರು, ಇದಕ್ಕೆ ಮೂಲ ಕಷ್ಟ ತಿಳ್ಕೊಳ್ತಕ್ಕಂಥದ್ದು. ABCD ಯಾರು ಕಂಡುಹಿಡಿದಿರೋದು? ಆಂಗ್ಲರು. ಇಂಗ್ಲೀಷಲ್ಲಿ ಯಾರೋ ಒಬ್ರು ಇರಬೇಕಲ್ಲ, A ಅಂದರೆ ಹಿಂಗೆ ಬರಬೇಕು, B ಅಂದರೆ ಹಿಂಗೆ ಬರಬೇಕು, C ಅಂದರೆ, ಅದಕ್ಕೆ ಯಾರು ಅಪ್ಪ ಅಮ್ಮ ಯಾರು ಇಲ್ಲ. ಆದರೆ ನಮ್ಮ ಶಾಸ್ತ್ರದಲ್ಲಿ ವಿಶ್ವಕರ್ಮ ಅಂತ ಕರೀತಾರೆ, ಆರ್ಕಿಟೆಕ್ಟ್. ಒಬ್ಬ ಮನೆ ನಿರ್ಮಾಣ ಮಾಡಬೇಕಾದ್ರೆ ಒಬ್ಬ ಆರ್ಕಿಟೆಕ್ಟ್ ಅಂತ ಇರ್ತಾನೆ. ಅದಕ್ಕೊಂದು ದೇವರು ಅಂತ ನಾವು ಮಾಡಿದ್ದೀವಿ. ವಿಶ್ವಕರ್ಮ ಅಂತಕ್ಕಂಥದ್ದು ಈ ಪ್ರಪಂಚವನ್ನು, ಈ ಒಂದು ಬ್ರಹ್ಮಾಂಡವನ್ನು, ಈ ಒಂದು ಬೃಹತ್ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು ಇದೇ ರೀತಿ ಇರಬೇಕು ಅಂತ ಹೇಳಿ ಸೃಷ್ಟಿಯಾಗಿರ್ತಕ್ಕಂಥ ಒಂದು ವಿಚಾರದಲ್ಲಿ ಬಂದಿರತಕ್ಕಂಥದ್ದು ವಿಶ್ವಕರ್ಮ. ಅದಕ್ಕೆ ಕೆಲವರೆಲ್ಲ ಪೂಜೆ ಮಾಡ್ತಾರಲ್ಲ ದೇವ್ರನ್ನ, ನಾವು ವಿಶ್ವಕರ್ಮರವರು ಅಂತೆಲ್ಲ, ಅದು ಸ್ವಲ್ಪ ಡಿಸೈನ್ಸ್ ಎಲ್ಲ ಬರ್ತಕ್ಕಂಥದ್ದೆಲ್ಲ. ಸೊ ಆ ರೀತಿ ನೋಡಬೇಕಾದ್ರೆ ವಾಸ್ತುಶಾಸ್ತ್ರ ಇದೇ ರೀತಿ ಇರಬೇಕು, ಇದೇ ರೀತಿ ಆಗಬೇಕು ಅಂತ ಹೇಳ್ತಕ್ಕಂಥದ್ದು ಬಂದಿರತಕ್ಕಂಥದ್ದು ನಮಗೆ ವಿಶ್ವಕರ್ಮದಿಂದ ಅಂತ ಹೇಳ್ತೀವಿ. ಯಾಕೆ ಅಂತ ಹೇಳ್ತೀವಿ. ಮನೆ ಎಂಟ್ರಾಗಿದ ತಕ್ಷಣ ನಿಮಗೆ ಟಾಯ್ಲೆಟ್ ಇದ್ದರೆ ಒಳ್ಳೇದಾ? ಸಿಂಪಲ್ಲಾಗಿ ಹೇಳ್ತೀವಿ. ಮನೆ ಎಂಟ್ರಾಗಿದ ತಕ್ಷಣ ಟಾಯ್ಲೆಟ್ ನೋಡೋದು ಒಳ್ಳೇದಾ? ನಮ್ಮ ಮನಸ್ಥಿತಿಗೆ ಕೇಳ್ಕೊಳ್ಳೋಣ. ಎಂಟ್ರಾಗಿದ ತಕ್ಷಣ ಟಾಯ್ಲೆಟ್, ಸರ್ ಏನು ಸರ್ ಹಿಂಗೆ ಮಾತಾಡ್ತೀರಾ? ಫಸ್ಟು ಟಾಯ್ಲೆಟ್ನ ತೆಗೆದು ಆ ಕಡೆ ಇಟ್ಟರು. ಎಂಟ್ರಾಗಿದ ತಕ್ಷಣ ನಮಗೆ ಚಪ್ಪಲಿ ಬಿಡೋ ಜಾಗ ಬೇಕು, ಕರೆಕ್ಟ್ ಅಲ್ವಾ? ಆಚೆಯಿಂದ ಬಂದು ಒಂದು ಚಪ್ಪಲಿ ಬಿಡೋ ಜಾಗ ಬೇಕು. ಆಚೆ ಬಿಡೋಕ್ಕಲ್ಲ, ಕಳ್ಳರ ಕಾಟ. ಒಳಗಡೆ ಬಿಟ್ಟರೆ ಗಲೀಜು ಇರ್ತಕ್ಕಂಥದ್ದು, ಅದಕ್ಕೊಂದು ಜಾಗ ಬೇಕು, ವೆರಾಂಡ. ಹೋಗಿದ ತಕ್ಷಣ ನಾವು ಸ್ವಲ್ಪ ಹೊತ್ತು ಕೂತ್ಕೋಬೇಕು. ಆಚೆಯಿಂದ ಬಂದಿದ್ದಾಗ ಕೂತ್ಕೊಳ್ಬೇಕು. ಕೂತ್ಕೊಳ್ಳೋದು ಎಲ್ಲರೂ ಎಲ್ಲಿ? ನಮ್ಮ ಲಿವಿಂಗ್ ಏರಿಯಾ, ನಮ್ಮ ಹಾಲಲ್ಲಿ. ಸೊ ಕೂತ್ಕೊಳ್ತಕ್ಕಂಥ ಜಾಗ ನೆಕ್ಸ್ಟ್ ಬರಬೇಕದು. ಇದಾದ ನಂತರ ಅಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಆದ ಮೇಲೆ ನೆಕ್ಸ್ಟು ಎಲ್ಲ ಬೇರೆ ಬೇರೆ ಅಡುಗೆ ಮನೆ ಕಾರ್ಯಕ್ರಮ ಎಲ್ಲ ಅದ್ರ ಸುತ್ತ ಬರುತ್ತೆ. ಸೊ ಅದಕ್ಕೆ ಎಂಟ್ರೆನ್ಸಲ್ಲಿ ವೆರಾಂಡ ಮತ್ತು ಎಂಟ್ರೆನ್ಸಲ್ಲಿ ಹಾಲು ಭಾಳ ಇಂಪಾರ್ಟೆಂಟು. ಕೆಲವು ಮನೆಗಳಲ್ಲಿ ನೋಡಿದ್ದೀವಿ, ಈ ಸೌತ್ ಇರ್ತಕ್ಕಂಥದ್ದು ಫಸ್ಟು ರೂಮ್ ಮಾಡಿಬಿಡ್ತಾರೆ, ರೂಮ್ ಒಳಗಡೆಯಿಂದ ಹಾಲು, ಒಂಥರ ವಿಚಿತ್ರ. ಅವಾಗೇನಾಗುತ್ತೆ, ಅದೆಲ್ಲ ನಮ್ಮ ವಾಸ್ತು ಪ್ರಕಾರ ತದ್ವಿರುದ್ಧ ಆಗ್ತಕ್ಕಂಥದ್ದು ಬರುತ್ತೆ. ಸೊ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬಹಳ ಹಿಂದೆಯಿಂದ ದೇವಸ್ಥಾನದಲ್ಲಿ ಮೊದಲು ಬಂದಿರತಕ್ಕಂಥದ್ದು ವಾಸ್ತುಶಾಸ್ತ್ರ. ಇಂಥ ದೇವಸ್ಥಾನದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಪ್ರಾಕಾರ ಮಾಡಿರೋದು.